ಡಾಕ್ಟರ್ ಆಗದನ ಮೆಡಿಕಲ್ ಫೀಲ್ಡಿಗೆ ಎಂಟ್ರಿ. ಇದು ಕೆಎಲ್ಇ ವಿಶ್ವವಿದ್ಯಾಲಯದ ಪ್ರವೇಶಾತಿಯ ಜಾಹೀರಾತು. ಇದ್ರೊಳಗ ಫಾರ್ಮಸಿ, ನರ್ಸಿಂಗ್, ಅಲೈಡ್ ಹೆಲ್ತ್ ಹಿಂಗ ಬಹಳಷ್ಟು ಕೋರ್ಸ್ ಅವ. ಅದರ ಸಮಸ್ಯೆ ಏನಂದ್ರ ಬರೀ ಹೆಸರು ನೋಡಿದ್ರ ಅವೇನಂತ ಹೇಳಿ ನಿಮ್ಗೆ ಅರ್ಥ ಆಗುದಿಲ್ಲ. ಹಂಗಾಗಿ ಈ ಎಲ್ಲಾ ಕೋರ್ಸ್ಗಳ ಬಗ್ಗೆ ಸರಿಯಾಗಿ ನಾನು ವಿವರಿಸಿದೀನಿ. ಅಂದ್ರ ಪ್ರತಿ ಕೋರ್ಸ್ನಾಗ ನೀವೇನ್ ಕಲಿತೀರಿ, ಯಾವ ಕೆಲಸ ಮಾಡ್ತೀರಿ, ಮತ್ತ ಅದರ ಭವಿಷ್ಯ ಹೆಂಗಿರ್ತದ ಅನ್ನೋದನ್ನ ಡೈರೆಕ್ಟ್ ಆಗಿ ಪಾಯಿಂಟ್ಗಳ ಮೂಲಕ ತಿಳ್ಕೊಳ್ಳೋಣ. ಮೊದಲೇದ್ದು ಬಿ ಫಾರ್ಮಾ. ಇಲ್ಲಿ ಔಷಧಿಗಳನ್ನ ಹೆಂಗ ತಯಾರಿಸಲಾಗ್ತದ, ಹೆಂಗ ಪರೀಕ್ಷೆ ಮಾಡ್ಲಾಗ್ತದ ಮತ್ತು ಮಾರಾಟ ಮಾಡ್ಲಾಗ್ತದ ಅನ್ನೋದನ್ನ ನೀವು ಕಲಿತೀರಿ. ನೀವು ಫಾರ್ಮಾ ಕಂಪನಿ, ಲ್ಯಾಬೊರೇಟರಿಗಳು ಅಥವಾ ಮೆಡಿಕಲ್ ಮಾರ್ಕೆಟಿಂಗ್ ಒಳಗ ಕೆಲಸ ಮಾಡಬಹುದು. ಇದರ ಎಲಿಜಿಬಿಲಿಟಿ PUC ಸೈನ್ಸ್, PCB ಅಥವಾ PCM ತಗೋಬಹುದು. ಇದರ ಡ್ಯೂರೇಷನ್ 4 ವರ್ಷ. ಫೀಸು 1.2 ಇಂದ 1.8 ಲಕ್ಷ ಪ್ರತಿ ವರ್ಷಕ್ಕೆ. ಈ ಕರಿಯರ್ ನಿಮ್ಗೆ ಆಫರ್ ಮಾಡೋದು ಸುರಕ್ಷಿತ ವೃತ್ತಿ ಬದುಕು, ವಿಶೇಷವಾಗಿ ಭಾರತದ ಫಾರ್ಮಾ ಉದ್ಯಮ ಒಳಗ ಜಾಸ್ತಿ ಅವಕಾಶವ. ಎರಡನೇದ್ದು ಫಾರ್ಮ್ ಡಿ. ಇದನ್ನ ಕಲಿತ್ರ ನೀವು ಹಾಸ್ಪಿಟಲ್ ಒಳಗ ಡಾಕ್ಟರ್ಸ್ ಜೊತೆ ಕೆಲಸ ಮಾಡಬಹುದು ಮತ್ತು ಪೇಷಂಟ್ಗಳಿಗೆ ಔಷಧಿಗಳ ಬಗ್ಗೆ ಮಾರ್ಗದರ್ಶನ ನೀಡಬಹುದು. ಬಿಫಾರ್ಮ್ಗಿಂತ ಹೆಚ್ಚಾಗಿ ಪೇಷಂಟ್ ಜೊತೆ ಡೈರೆಕ್ಟ್ ಸಂಪರ್ಕವಿರೋ ವೃತ್ತಿ ಇದು. ಇದರ ಎಲಿಜಿಬಿಲಿಟಿ PUC PCB, ಅವಧಿ 6 ವರ್ಷಗಳು. ಫೀಸು 2 ರಿಂದ 3 ಲಕ್ಷ ವರ್ಷಕ್ಕೆ. ನೀವು ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಬಯಸಿದ್ರ ಇದು ಬಹಳ ಉಪಯುಕ್ತ. BSc ನರ್ಸಿಂಗ್. ಇದನ್ನ ಕಲ್ತ್ರ ನೀವು ಹಾಸ್ಪಿಟಲ್ಸ್ ಒಳಗ ಪೇಷಂಟ್ನ ಆರೈಕೆ ಮಾಡ್ತೀರಿ. ಇಂಜೆಕ್ಷನ್ ನೀಡೋದು, ಮೇಲ್ವಿಚಾರಣೆ ಮಾಡೋದು ಮತ್ತು ಪೇಷಂಟ್ಗಳ ಸಪೋರ್ಟ್ ಮಾಡೋದು, ಇಂಥದೆಲ್ಲ ಕೆಲಸ ಇರ್ತಾವ. ಎಲಿಜಿಬಿಲಿಟಿ PUC PCB, ಅವಧಿ 4 ವರ್ಷಗಳು. ಫೀಸು 1 ರಿಂದ 1.5 ಲಕ್ಷ ವರ್ಷಕ್ಕೆ. ಇದನ್ನು ಮಾಡಿದ್ಮೇಲೆ ವಿದೇಶ ಒಳಗ ಜಾಬ್ ಪಡಿಲಿಕ್ಕೆ ಸುಲಭ ಆಗ್ತದೆ. ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ. ಇದನ್ನ ಕಲ್ತ್ರ ಗಾಯಗಳು, ನೋವುಗಳು ಮತ್ತು ಆಪರೇಷನ್ ಇಂದ ಜನರು ಚೇತರಿಸಿಕೊಳ್ಳಲಿಕ್ಕೆ ನೀವು ಸಹಾಯ ಮಾಡ್ತೀರಿ. ಉದಾಹರಣೆಗೆ ಆಕ್ಸಿಡೆಂಟ್ ಆದ್ಮೇಲೆ ಪೇಷಂಟಿಗೆ ನಡಿಲಿಕ್ಕೆ ಸಹಾಯ ಮಾಡುವುದು, ಅವ್ರ ಕೈಕಾಲು ಮುರಿದಿತ್ತಂದ್ರ, ಸೊಂಟ ನೋವಿತ್ತಂತಂದ್ರ ಅವ್ರಿಗೆ ಮಸಾಜ್ ಥೆರಪಿ ನೀಡುವುದು, ಇಂಥದೆಲ್ಲ ಬರ್ತದೆ. ಎಲಿಜಿಬಿಲಿಟಿ PUC PCB. ಇದರ ಡ್ಯೂರೇಷನ್ 4.5 ವರ್ಷಗಳು. ಫೀಸು 1 ರಿಂದ 1.8 ಲಕ್ಷ ವರ್ಷಕ್ಕೆ. ಇದನ್ನ ಮಾಡಿ ನೀವು ಜಾಬ್ನು ಸೇರ್ಕೋಬಹುದು ಅಥವಾ ಸ್ವಂತ ಪ್ರಾಕ್ಟೀಸ್ನು ಮಾಡಬಹುದು. ಅಲೈಡ್ ಹೆಲ್ತ್ ಸೈನ್ಸಸ್. ಹೆಚ್ಚು ಪ್ರಾಯೋಗಿಕ ಕೋರ್ಸ್ಗಳು. ಇದ್ರೊಳಗ ಮೆಡಿಕಲ್ ಲ್ಯಾಬೊರೇಟರಿ ಸೈನ್ಸ್ ಅಂತ ಬರ್ತದ. ಇದ್ರಾಗ ರಕ್ತ, ಮೂತ್ರ ಮತ್ತು ಬೇರೆ ಬೇರೆ ಸ್ಯಾಂಪಲ್ಸ್ ಅನ್ನ ಪರೀಕ್ಷೆ ಮಾಡುದು. ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಡಾಕ್ಟರ್ಸು ನಿಮ್ಮ ರಿಪೋರ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರ. ಎಲಿಜಿಬಿಲಿಟಿ PUC PCB, ಡ್ಯೂರೇಷನ್ 4 ವರ್ಷ. ಫೀಸು 1 ರಿಂದ 1.5 ಲಕ್ಷ ವರ್ಷಕ್ಕೆ. ಹಾಸ್ಪಿಟಲ್ ಒಳಗ ಮತ್ತು ಇಂಡಿವಿಜುವಲ್ ಲ್ಯಾಬೊರೇಟರಿ ಒಳಗ ಈ ಕೆಲಸದ ಡಿಮಾಂಡು ಜಾಸ್ತಿ ಇರ್ತದೆ. ರೇಡಿಯಾಲಜಿ ಮತ್ತು ಇಮೇಜಿಂಗ್. ನೀವು ಎಕ್ಸ್ರೇ, CT ಸ್ಕ್ಯಾನ್, MRI ಮಷಿನ್ಸ್ ಅನ್ನ ಆಪರೇಟ್ ಮಾಡ್ತೀರಿ. ಡಾಕ್ಟರ್ಸು ಬಾಡಿ ಒಳಗೆ ಏನದ ಅಂತ ಹೇಳಿ ನೋಡ್ಲಿಕ್ಕೆ ನೀವು ಸಹಾಯ ಮಾಡ್ತೀರಿ. ಎಲಿಜಿಬಿಲಿಟಿ PCB, ಡ್ಯೂರೇಷನ್ 4 ವರ್ಷ. ಫೀಸು 1.5 ಇಂದ 2 ಲಕ್ಷ ವರ್ಷಕ್ಕೆ. ಇದು ಜಾಸ್ತಿ ಸ್ಪೆಷಲೈಸ್ಡ್ ಕೋರ್ಸು, ಹಿಂಗಾಗಿ ಹೆಚ್ಚಿನ ಸಂಬಳದ ಅವಕಾಶ ಇರ್ತದೆ. ಅನೆಸ್ಥೇಷಿಯಾ ಮತ್ತು OT ಟೆಕ್ನಾಲಜಿ. ಇದನ್ನ ಕಲ್ತ್ರ ಆಪರೇಷನ್ ಥಿಯೇಟರ್ ಒಳಗ ಆಪರೇಷನ್ ಆಗ್ಬೇಕಾದ್ರೆ ನೀವು ಡಾಕ್ಟರ್ಸಿಗೆ ಸಹಾಯ ಮಾಡ್ತೀರಿ. ನೀವು ಮೆಡಿಕಲ್ ಇಕ್ವಿಪ್ಮೆಂಟ್ ಅನ್ನ, ಪೇಷಂಟ್ ಕಂಡೀಷನ್ ಮ್ಯಾನೇಜ್ ಮಾಡ್ತೀರಿ. ಎಲಿಜಿಬಿಲಿಟಿ PCB, ಡ್ಯೂರೇಷನ್ 4 ವರ್ಷ. ಫೀಸು 1 ರಿಂದ 1.5 ಲಕ್ಷ ವರ್ಷಕ್ಕೆ. ಪ್ರತಿ ಆಪರೇಷನ್ ಒಳಗೂ ಇದು ಒಂದು ನಿರ್ಣಾಯಕ ಪಾತ್ರ ಆಗಿದೆ. ಡಯಾಲಿಸಿಸ್ ಟೆಕ್ನಾಲಜಿ. ಕಿಡ್ನಿ ಫೇಲ್ ಆದಾಗ ರಕ್ತವನ್ನ ಶುದ್ಧೀಕರಿಸುವ ಯಂತ್ರಗಳನ್ನ ನೀವು ನಿರ್ವಹಿಸ್ತೀರಿ. ಪೇಷಂಟ್ ಜೊತೆ ರೆಗ್ಯುಲರ್ ಆಗಿ ನಿಕಟವಾಗಿ ಕೆಲಸ ಮಾಡ್ತೀರಿ. ಎಲಿಜಿಬಿಲಿಟಿ PCB, ಡ್ಯೂರೇಷನ್ 4 ವರ್ಷ. ಫೀಸ್ 1 ರಿಂದ 1.5 ಲಕ್ಷ ವರ್ಷಕ್ಕೆ. ಈಗ ಲೈಫ್ ಸ್ಟೈಲ್ ಡಿಸೀಸ್ ಜಾಸ್ತಿ ಆಗೋದ್ರಿಂದ ಈ ವೃತ್ತಿಗೆ ಜಾಸ್ತಿ ಡಿಮ್ಯಾಂಡ್ ಅದ. ಎಮರ್ಜೆನ್ಸಿ ಮೆಡಿಸಿನ್, ತುರ್ತು ಚಿಕಿತ್ಸೆ. ಇದ್ರೊಳಗ ಎಮರ್ಜೆನ್ಸಿ ರೂಮ್ಗಳನ್ನ ಹ್ಯಾಂಡಲ್ ಮಾಡೋದು, ಆಮೇಲೆ ಅರ್ಜೆಂಟ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದು ಬರ್ತದ. ಇಲ್ಲಿ ಫಾಸ್ಟ್ ಆಗಿ ಡಿಸಿಷನ್ ಮಾಡೋ ಕೆಲಸ ಇರ್ತದ. ಎಲಿಜಿಬಿಲಿಟಿ PCB, ಡ್ಯೂರೇಷನ್ 4 ವರ್ಷ. ಫೀಸ್ 1 ರಿಂದ 1.5 ಲಕ್ಷ ವರ್ಷಕ್ಕೆ. ಈ ಜಾಬ್ ಒಳಗ ಜಾಸ್ತಿ ಪ್ರೆಷರ್ ಇರ್ತದ, ಆದ್ರೆ ಅಷ್ಟ ಎಕ್ಸೈಟಿಂಗ್ ಇರ್ತದ. ರೆಸ್ಪಿರೇಟರಿ ಟೆಕ್ನಾಲಜಿ. ನೀವು ಆಕ್ಸಿಜನ್, ವೆಂಟಿಲೇಟರ್ ಮತ್ತು ಶ್ವಾಸಕೋಶದ ಆರೈಕೆಯನ್ನ ನಿರ್ವಹಿಸ್ತೀರಿ. ICU ಒಳಗ ಇದು ಬಹಳ ಮುಖ್ಯ. ಎಲಿಜಿಬಿಲಿಟಿ PCB, ಡ್ಯೂರೇಷನ್ 4 ವರ್ಷ. ಶುಲ್ಕ 1 ರಿಂದ 1.5 ಲಕ್ಷ ವರ್ಷಕ್ಕೆ. ಕೋವಿಡ್ ಆದ್ಮೇಲೆ ಇದಕ್ಕೆ ಜಾಸ್ತಿ ಬೇಡಿಕೆ ಬಂದದ. ರೇಡಿಯೇಷನ್ ಥೆರಪಿ. ರೇಡಿಯೇಷನ್ ಮಷಿನ್ ಬಳಸಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನೀವು ಸಹಾಯ ಮಾಡ್ತೀರಿ. ಆಂಕಾಲಜಿ ಅಂದ್ರೆ ಕ್ಯಾನ್ಸರ್ ವಿಭಾಗದಾಗ ಕೆಲಸ ಇರ್ತದ. ಎಲಿಜಿಬಿಲಿಟಿ PCB, ಡ್ಯೂರೇಷನ್ 4 ವರ್ಷ. ಫೀಸ್ 1.5 ರಿಂದ 2 ಲಕ್ಷ ವರ್ಷಕ್ಕೆ. ಇದೊಂದು ಸ್ಪೆಷಲೈಸ್ಡ್ ಮತ್ತು ರೆಸ್ಪೆಕ್ಟೆಡ್ ಫೀಲ್ಡ್. ನ್ಯೂಟ್ರಿಷನ್ ಮತ್ತು ಡೈಟೆಟಿಕ್ಸ್. ಪೌಷ್ಟಿಕಾಂಶ. ಆರೋಗ್ಯಕ್ಕೆ, ತೂಕ ನಿಭಾಯಿಸಲಿಕ್ಕೆ ಮತ್ತು ಕಾಯಿಲೆಗಾಗಿ ಏನ್ ತಿನ್ಬೇಕು ಅಂತ ಅನ್ನೋದನ್ನ ನೀವು ಜನರಿಗೆ ಮಾರ್ಗದರ್ಶನ ಮಾಡ್ತೀರಿ. ನೀವು ಹಾಸ್ಪಿಟಲ್ ಒಳಗ ಕೆಲಸ ಮಾಡಬಹುದು, ಇಲ್ಲ ಇಂಡಿಪೆಂಡೆಂಟ್ ಕನ್ಸಲ್ಟೆಂಟ್ ಆಗಿನೂ ಕೆಲಸ ಮಾಡಬಹುದು. ಇದರ ಎಲಿಜಿಬಿಲಿಟಿ PUC ಸೈನ್ಸ್ ಅಥವಾ ಹೋಮ್ ಸೈನ್ಸ್. ಅವಧಿ 4 ವರ್ಷಗಳು. ಫೀಸ್ 80,000 ರಿಂದ 1.2 ಲಕ್ಷ ವರ್ಷಕ್ಕೆ. ಇದೊಂದು ಬೆಳೆಯುತ್ತಿರುವ ಫಿಟ್ನೆಸ್ ಇಂಡಸ್ಟ್ರಿದ ಭಾಗ ಆಗಿದೆ.
ಆಪ್ಟೋಮೆಟ್ರಿ ನೇತ್ರ ವಿಜ್ಞಾನ. ನೀವು ಜನರ ದೃಷ್ಟಿಯನ್ನ ಪರೀಕ್ಷಿಸಿ ಕನ್ನಡಕ ಅಥವಾ ಲೆನ್ಸ್ ಗಳನ್ನ ಶಿಫಾರಸ್ ಮಾಡ್ತೀರಿ. ಇದನ್ನ ಮಾಡಿದ್ರೆ ನೀವು ಸ್ವಂತ ಆಪ್ಟಿಕಲ್ ಅಂಗಡಿಗಳನ್ನು ತೆಗಿಬಹುದು, ಹಾಸ್ಪಿಟಲ್ ಒಳಗೂ ಕೆಲಸ ಮಾಡಬಹುದು. ಎಲಿಜಿಬಿಲಿಟಿ PCB, ಅವಧಿ 4 ವರ್ಷಗಳು, ಫೀಸ್ 1 ರಿಂದ 1.5 ಲಕ್ಷ ವರ್ಷಕ್ಕೆ. ಇದು ಉತ್ತಮ ವ್ಯಾಪಾರದ ಅವಕಾಶ ಮಾಡಿಕೊಡ್ತದೆ. ಕಾರ್ಡಿಯಾಕ್ ಕೇರ್ ಹೃದಯದ ಆರೈಕೆ, ಹೃದಯ ಸಂಬಂಧಿ ಪರೀಕ್ಷೆಗಳಲ್ಲೇ ಮತ್ತು ICU ಆರೈಕೆಯಲ್ಲಿ ನೀವು ಸಹಾಯ ಮಾಡ್ತೀರಿ. ನೀವು ಹಾರ್ಟ್ ಪೇಷಂಟ್ ಗಳ ಜೊತೆ ಕೆಲಸ ಮಾಡ್ತೀರಿ. ಎಲಿಜಿಬಿಲಿಟಿ PCB, ಡ್ಯೂರೇಷನ್ 4 ವರ್ಷ, ಫೀಸ್ 1.5 ರಿಂದ 2 ಲಕ್ಷ ವರ್ಷಕ್ಕೆ. ಈಗೀಗ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗಿರೋದ್ರಿಂದ ಅಂತ ಹಾಸ್ಪಿಟಲ್ ಒಳಗ ಈ ಕರಿಯರಿಗೆ ಜಾಸ್ತಿ ಬೇಡಿಕೆ ಅದ. ಪರ್ಫ್ಯೂಷನ್ ತಂತ್ರಜ್ಞಾನ, ಹಾರ್ಟ್ ಆಪರೇಷನ್ ಟೈಮ್ನಾಗ ಪೇಷಂಟ್ಗಳಿಗೆ ಜೀವಂತ ಆಗಿರಿಸೋ ಯಂತ್ರಗಳನ್ನ ನೀವು ನಿರ್ವಹಿಸ್ತೀರಿ. ಇದು ಬಹಳ ಟೆಕ್ನಿಕಲ್ ಮತ್ತು ಸ್ಪೆಷಲೈಸ್ಡ್ ಆಗಿರೋ ಕೆಲಸ. ಎಲಿಜಿಬಿಲಿಟಿ PCB, ಡ್ಯೂರೇಷನ್ 4 ವರ್ಷ, ಫೀಸ್ 2 ರಿಂದ 2.5 ಲಕ್ಷ ವರ್ಷಕ್ಕೆ. ಇದು ಜಾಸ್ತಿ ಸಂಬಳ ನೀಡೋ ವಿಶೇಷ ವೃತ್ತಿ. ನ್ಯೂರೋಸೈನ್ಸ್ ಟೆಕ್ನಾಲಜಿ, ನರವಿಜ್ಞಾನ, ಮೆದುಳು ಮತ್ತು ನರ ಸಂಬಂಧಿತ ಪರೀಕ್ಷೆಯಲ್ಲಿ ನೀವು ಸಹಾಯ ಮಾಡ್ತೀರಿ. ನ್ಯೂರೋಲಜಿಸ್ಟ್ ಅಂದ್ರೆ ನರರೋಗ ತಜ್ಞರ ಜೊತೆ ಕೆಲಸ ಮಾಡ್ತೀರಿ. ಎಲಿಜಿಬಿಲಿಟಿ PCB, ಡ್ಯೂರೇಷನ್ 4 ವರ್ಷ, ಫೀಸ್ 1.5 ರಿಂದ 2 ಲಕ್ಷ ವರ್ಷಕ್ಕೆ. ಇದೊಂದು ಎಮರ್ಜಿಂಗ್ ಫೀಲ್ಡ್. ಕ್ರಿಟಿಕಲ್ ಕೇರ್ ತಂತ್ರಜ್ಞಾನ, ICU ಪೇಷಂಟ್ಗಳನ್ನ ಮತ್ತು ಜೀವ ರಕ್ಷಣಾ ವ್ಯವಸ್ಥೆಗಳನ್ನ ನೀವು ಮೇಲ್ವಿಚಾರಣೆ ಮಾಡ್ತೀರಿ. ಗಂಭೀರ ಆರೈಕೆ ಘಟಕ ಅಂದ್ರೆ ಸೀರಿಯಸ್ ಕೇರ್ ಯೂನಿಟ್ಸ್ ಒಳಗೆ ಕೆಲಸ ಮಾಡ್ತೀರಿ. ಎಲಿಜಿಬಿಲಿಟಿ PCB, ಅವಧಿ 4 ವರ್ಷ, ಫೀಸ್ 1 ರಿಂದ 1.5 ಲಕ್ಷ ವರ್ಷಕ್ಕೆ. ಈ ವೃತ್ತಿಯ ಅವಶ್ಯಕತೆ ಯಾವಾಗ್ಲೂ ಹಾಸ್ಪಿಟಲ್ ಒಳಗೆ ಇರುತ್ತದೆ. ಎಂಡೋಸ್ಕೋಪಿ ಟೆಕ್ನಾಲಜಿ, ಇದ್ರೊಳಗ ದೇಹದ ಆಂತರಿಕ ತಪಾಸಣೆ ಒಳಗ ನೀವು ವೈದ್ಯರಿಗೆ ಸಹಾಯ ಮಾಡ್ತೀರಿ. ಉದಾಹರಣೆಗೆ ಹೊಟ್ಟೆ ಅಥವಾ ಕರುಳಿನ ಪರೀಕ್ಷೆ. ಎಲಿಜಿಬಿಲಿಟಿ PCB, ಅವಧಿ 4 ವರ್ಷ, ಫೀಸ್ 1 ರಿಂದ 1.5 ಲಕ್ಷ ವರ್ಷಕ್ಕೆ. ಇದೊಂದು ಗ್ರೋಯಿಂಗ್ ಡಯಾಗ್ನೋಸ್ಟಿಕ್ಸ್ ಫೀಲ್ಡ್ ಅಂದ್ರೆ ರೋಗ ಪತ್ತೆ ಹಚ್ಚಲಿಕ್ಕೆ ಫಾಸ್ಟ್ ಆಗಿ ಬೆಳೀತಿರೋ ಕ್ಷೇತ್ರ. ಹೆಲ್ತ್ ಇನ್ಫಾರ್ಮೆಟಿಕ್ಸ್, ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ಬಳಸಿ ಹಾಸ್ಪಿಟಲ್ ಡೇಟಾನ ನೀವು ನಿರ್ವಹಿಸ್ತೀರಿ. ಇದು ಆರೋಗ್ಯ ರಕ್ಷಣೆ ಮತ್ತು IT ಎರಡರ ಮಿಶ್ರಣ ಆಗಿದೆ. ಎಲಿಜಿಬಿಲಿಟಿ PUC ಸೈನ್ಸ್, ಡ್ಯೂರೇಷನ್ 3 ರಿಂದ 4 ವರ್ಷ, ಫೀಸ್ 1 ರಿಂದ 1.5 ಲಕ್ಷ ವರ್ಷಕ್ಕೆ. ಇದು ಟೆಕ್ನಾಲಜಿ ಪ್ಲಸ್ ಹೆಲ್ತ್ ಕೇರ್ ಅನ್ನೋ ಫೀಲ್ಡ್ ಒಳಗ ಬಹಳ ಡಿಮ್ಯಾಂಡ್ ಪಡೆದದು. ಫೋರೆನ್ಸಿಕ್ ಸೈನ್ಸ್, ನ್ಯಾಯ ವಿಜ್ಞಾನ, ಲ್ಯಾಬೊರೇಟರಿ ಪರೀಕ್ಷೆಗಳನ್ನ ಮತ್ತು ಪುರಾವೆಗಳನ್ನ ಬಳಸಿ ಅಪರಾಧಗಳನ್ನ ಪತ್ತೆ ಹಚ್ಚಲಿಕ್ಕೆ ನೀವು ಸಹಾಯ ಮಾಡ್ತೀರಿ. ಇದ್ರೊಳಗೆ ನೀವು ಪೊಲೀಸ್, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಥವಾ ಲ್ಯಾಬೊರೇಟರಿಗಳ ಜೊತೆ ಕೆಲಸ ಮಾಡ್ತೀರಿ. ಎಲಿಜಿಬಿಲಿಟಿ PUC ಸೈನ್ಸ್, ಅವಧಿ 3 ರಿಂದ 4 ವರ್ಷ, ಫೀಸ್ 1 ರಿಂದ 1.5 ಲಕ್ಷ ವರ್ಷಕ್ಕೆ. ಇದು ಬಹಳ ಆಸಕ್ತಿದಾಯಕ ಕೆಲಸ, ಆದ್ರೆ ಜಾಬ್ ಅಪರ್ಚುನಿಟಿ ಜಾಸ್ತಿ ಇರುವುದಿಲ್ಲ. ಹೆಲ್ತ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್, ಇದ್ರೊಳಗೆ ನೀವು ಪೇಷಂಟ್ಗಳ ಡೇಟಾ ಮತ್ತು ಆಸ್ಪತ್ರೆಯ ಡೇಟಾನ ನಿರ್ವಹಿಸ್ತೀರಿ. ಇದು ಜಾಸ್ತಿ ಆಫೀಸ್ ಬೇಸ್ಡ್ ರೋಲ್. ಎಲಿಜಿಬಿಲಿಟಿ ಯಾವುದೋ ಸ್ಟ್ರೀಮ್ ಆದ್ರೂ ನಡೀತದ. ಅವಧಿ 3 ವರ್ಷಗಳು, ಫೀಸ್ 80,000 ರಿಂದ 1.2 ಲಕ್ಷ ವರ್ಷಕ್ಕೆ. ಇದೊಂದು ಸ್ಟೇಬಲ್ ಅಡ್ಮಿನ್ ಕರಿಯರ್. ಈಗ ಆಯುರ್ವೇದ ಒಳಗೆ ನೋಡೋಣ. ಡಿಪ್ಲೊಮಾ ಇನ್ ಫಾರ್ಮಸಿ ಆಯುರ್ವೇದ, ಇದರೊಳಗೆ ಗಿಡಮೂಲಿಕೆ ಔಷಧಿಗಳು ಮತ್ತು ಆಯುರ್ವೇದ ಉತ್ಪನ್ನಗಳ ಜೊತೆ ಕೆಲಸ ಮಾಡ್ತೀರಿ. ನೀವು ಸ್ವಂತ ಸ್ಟೋರು ಇಟ್ಕೋಬಹುದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಳಗೆ ಕೆಲಸ ಮಾಡಬಹುದು. ಎಲಿಜಿಬಿಲಿಟಿ PUC ಸೈನ್ಸ್, ಡ್ಯೂರೇಷನ್ 2 ವರ್ಷ, ಫೀಸ್ 50,000 ರಿಂದ 80,000 ವರ್ಷಕ್ಕೆ. ಈಗೀಗ ಆಯುರ್ವೇದಕ್ಕೂ ಜಾಸ್ತಿ ಡಿಮ್ಯಾಂಡ್ ಬರ್ತಾ ಇದೆ. ಡಿಪ್ಲೊಮಾ ಫಾರ್ಮಸಿ D.Pharm, ಇದನ್ ಮಾಡಿದ್ಮೇಲೆ ನೀವು ಮೆಡಿಕಲ್ ಶಾಪ್ ತೆಗಿಬಹುದು ಅಥವಾ ಅಲ್ಲಿ ಕೆಲಸ ಮಾಡಬಹುದು. ಫಾರ್ಮಸಿಸ್ಟ್ ಆಗ್ಲಿಕ್ಕೆ ಮೂಲಭೂತ ಅರ್ಹತೆ. ಇದನ್ ಮಾಡ್ಲಿಕ್ಕೆ ಎಲಿಜಿಬಿಲಿಟಿ PUC ಸೈನ್ಸ್ ಮಾಡಿರ್ಬೇಕು. ಅವಧಿ 2 ವರ್ಷ, ಫೀಸ್ 80,000 ರಿಂದ 1.2 ಲಕ್ಷ ವರ್ಷಕ್ಕೆ. ಇದನ್ ಮಾಡಿದ್ಮೇಲೆ ನಿಮಗೆ ಜಾಬು ಬಹಳ ಜಲ್ದಿ ಸಿಗಬಹುದು. ಅಡ್ವಾನ್ಸ್ಡ್ ನರ್ಸಿಂಗ್, ಸುಧಾರಿತ ಶುಶ್ರೂಷೆ, ಇದ್ರೊಳಗಿರೋ ಕೋರ್ಸ್ PB-BSc ನರ್ಸಿಂಗ್. ಈಗ ಆಲ್ರೆಡಿ ಯಾರು ನರ್ಸ್ ಗಳ ಆಗಿರ್ತಾರ, GNM ಮಾಡಿ ಅಂದ್ರೆ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫ್ರಿ ಅಂತ ಕೋರ್ಸ್ ಮಾಡಿದವರು ತಮ್ಮ ಕರಿಯರ್ ಅನ್ನ ಬೆಳೆಸ್ಕೋಬಹುದು. ಆಲ್ರೆಡಿ ನರ್ಸ್ ಇದ್ದವ್ರಿಗೆ ಪ್ರಮೋಷನ್ ಸಿಗ್ತದ ಅಥವಾ ವಿದೇಶಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತದ. ಫೀಸ್ 80,000 ರಿಂದ 1.2 ಲಕ್ಷ ವರ್ಷಕ್ಕೆ. ಎಲಿಜಿಬಿಲಿಟಿ GNM, ನರ್ಸ್ ಒಳಗ ಅಸಿಸ್ಟೆಂಟ್ ನರ್ಸ್, ನರ್ಸ್, ಹೆಡ್ ನರ್ಸ್, ಸೂಪರ್ವೈಸರ್ ಹಿಂಗ ಒಂದೊಂದು ಮೆಟ್ಲ ಇರ್ಲಿಕ್ಕೆ ಇದು ಅವಕಾಶ ಮಾಡಿಕೊಡ್ತದ. ರಿಹ್ಯಾಬಿಲಿಟೇಷನ್, ಪುನರ್ವಸತಿ, ಆಕ್ಯುಪೇಷನಲ್ ಥೆರಪಿ, ಗಾಯದ ನಂತರ ಜನರು ದೈನಂದಿನ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ನೀವು ಸಹಾಯ ಮಾಡ್ತೀರಿ. ಉದಾಹರಣೆಗೆ ಪ್ಯಾರಾಲಿಸಿಸ್ ಆಗಿರೋ ಪೇಷಂಟ್ ಗಳಿಗೆ ಮತ್ತೆ ತಿನ್ಲಿಕ್ಕೆ, ಬರೀಲಿಕ್ಕೆ, ಅಡ್ಡಾಡ್ಲಿಕ್ಕೆ ಸಹಾಯ ಮಾಡುದು. ಎಲಿಜಿಬಿಲಿಟಿ PCB, ಡ್ಯೂರೇಷನ್ 4.5 ವರ್ಷ, ಫೀಸ್ 1 ರಿಂದ 1.5 ಲಕ್ಷ ವರ್ಷಕ್ಕೆ. ಈ ಕ್ಷೇತ್ರದೊಳಗ ಕಡಿಮೆ ಸ್ಪರ್ಧೆ ಇರ್ತದ, ಜಾಬ್ ಸೆಕ್ಯೂರಿಟಿ ಜಾಸ್ತಿ ಇರ್ತದ. ಪ್ರಾಸ್ಥೆಟಿಕ್ಸ್ ಮತ್ತು ಆರ್ಥೋಟಿಕ್ಸ್, ಇದ್ರೊಳಗ ಕೃತಕ ಅಂಗಗಳನ್ನ ಮತ್ತು ಪೂರಕ ಸಾಧನಗಳನ್ನ ಡಿಸೈನ್ ಮಾಡ್ತೀರಿ. ಉದಾಹರಣೆಗೆ ಕೃತಕ ಕಾಲುಗಳು, ಬ್ರೇಸ್ಗಳು. ಎಲಿಜಿಬಿಲಿಟಿ PCB, ಅವಧಿ 4 ವರ್ಷಗಳು, ಫೀಸ್ 1 ರಿಂದ 1.5 ಲಕ್ಷ ವರ್ಷಕ್ಕೆ. ಇದ್ರೊಳಗೆ ಜಾಸ್ತಿ ಕೌಶಲ್ಯ ಇರ್ತದ, ಜಾಸ್ತಿ ಮೌಲ್ಯ ಇರ್ತದ. ಬಯೋಸ್ಟಾಟಿಸ್ಟಿಕ್ಸ್, ಗಣಿತವನ್ನು ಬಳಸಿ ಆರೋಗ್ಯದ ಡೇಟಾವನ್ನ ನೀವು ವಿಶ್ಲೇಷಿಸ್ತೀರಿ. ಇದನ್ನ ಮಾಡಿದ್ಮೇಲೆ ರಿಸರ್ಚ್ ಅಥವಾ ಫಾರ್ಮಾ ಕ್ಷೇತ್ರ ಒಳಗ ಕೆಲಸ ಸಿಗ್ತದ. ಇದರ ಎಲಿಜಿಬಿಲಿಟಿ BSc ಮಾಡಿರ್ಬೇಕು, ಸೈನ್ಸ್ ತಗೊಂಡಿರ್ಬೇಕು,
ಅವಧಿ 3 ವರ್ಷಗಳು. ಫೀಸ್ 80,000ರಿಂದ 1,20,000 ವರ್ಷಕ್ಕೆ. ಇದೊಂದು ಬೆಳೀತಿರೋ ಅನಾಲಿಟಿಕ್ಸ್ ಕ್ಷೇತ್ರ. ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಆಸ್ಪತ್ರೆ ಆಡಳಿತ. ನೀವು ಹಾಸ್ಪಿಟಲ್ ಆಪರೇಷನ್ಸ್, ಸ್ಟಾಫ್ ಮತ್ತು ವ್ಯವಸ್ಥೆಗಳನ್ನು ನಿರ್ವಹಿಸ್ತೀರಿ. ಇದು ಡಾಕ್ಟರ್ದ ಪಾತ್ರ ಅಲ್ಲ, ಅಡ್ಮಿನ್ ಪಾತ್ರ. ಎಲಿಜಿಬಿಲಿಟಿ, ನೀವು PUC ಒಳಗೆ ಯಾವ್ದೋ ಸ್ಟ್ರೀಮ್ ಇರಬಹುದು. ಡ್ಯೂರೇಷನ್ 3 ವರ್ಷ. ಫೀಸ್ 1ರಿಂದ 1.5 ಲಕ್ಷ ವರ್ಷಕ್ಕೆ. ಇದೊಂದು ಒಳ್ಳೆ ಮ್ಯಾನೇಜ್ಮೆಂಟ್ ಕರಿಯರ್. ಪಬ್ಲಿಕ್ ಹೆಲ್ತ್, ಸಾರ್ವಜನಿಕ ಆರೋಗ್ಯ. ನೀವು ರೋಗ ತಡೆಗಟ್ಟುವಿಕೆ ಮತ್ತು ಸಮುದಾಯದ ಆರೋಗ್ಯದ ಮೇಲೆ ಕೆಲಸ ಮಾಡ್ತೀರಿ. ಉದಾಹರಣೆಗೆ ಲಸಿಕಾ ಕಾರ್ಯಕ್ರಮಗಳು ಅಥವಾ ಇನ್ಯಾವೋ ಗೌರ್ಮೆಂಟ್ನವರು ಹಾಕಿಕೊಂಡ ಕಾರ್ಯಕ್ರಮಗಳು. ಎಲಿಜಿಬಿಲಿಟಿ ಯಾವುದೋ ಸ್ಟ್ರೀಮ್ ಇರಬಹುದು. ಅವಧಿ 3 ವರ್ಷಗಳು. ಫೀಸ್ 80,000ರಿಂದ 1,20,000 ವರ್ಷಕ್ಕೆ. ಕೋವಿಡ್ ಆದ್ಮೇಲೆ ಇಂಥ ಕೆಲಸಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಸಿಕ್ಕದ. ಈ ಪಬ್ಲಿಕ್ ಹೆಲ್ತ್ ಒಳಗೊಂದು ಡಿಗ್ರಿ ಅದ. ಅದು ಇಂಟಿಗ್ರೇಟೆಡ್ ಕೋರ್ಸ್. ಬ್ಯಾಚುಲರ್ಸ್ ಮತ್ತು ಮಾಸ್ಟರ್ಸ್ ಎರಡೂ ಕೂಡ ಸಿಗ್ತಾವ. BPH ಮತ್ತು MPH. ಸಾರ್ವಜನಿಕ ಆರೋಗ್ಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತೀರಿ ಮತ್ತೆ ಪರಿಣಿತಿ ಪಡಿತೀರಿ. ನೀವು ಸರ್ಕಾರದ ಜೊತೆ, NGO ಜೊತೆ ಮತ್ತು ಗ್ಲೋಬಲ್ ಆರ್ಗನೈಸೇಷನ್ ಜೊತೆ ಕೆಲಸ ಮಾಡಬಹುದು. ಎಲಿಜಿಬಿಲಿಟಿ ಯಾವುದೋ ಸ್ಟ್ರೀಮ್ ಆದ್ರೂ ಅಡ್ಡಿ ಇಲ್ಲ. ಇದರ ಟೋಟಲ್ ಡ್ಯೂರೇಷನ್ 5 ವರ್ಷ. ಬ್ಯಾಚುಲರ್ಸ್ ಮತ್ತು ಮಾಸ್ಟರ್ಸ್ ಸೇರಿ. ಫೀಸ್ 1ರಿಂದ 1.5 ಲಕ್ಷ ವರ್ಷಕ್ಕೆ. ಇಂಟರ್ನ್ಯಾಷನಲ್ ಕಂಪನಿ ಒಳಗ ಒಳ್ಳೆ ಅಪರ್ಚುನಿಟಿ ಸಿಗ್ತದೆ. ಸೊ ಇವೆಲ್ಲ ಕೋರ್ಸ್ಗಳು ನಿಮ್ಮನ್ನ ಡಾಕ್ಟರ್ ಆಗದೇನ ಮೆಡಿಕಲ್ ಫೀಲ್ಡ್ ಒಳಗೆ ಎಂಟ್ರಿ ಕೊಡಿಸ್ತಾವ. ನಿಮಗೆ ಮೆಡಿಕಲ್ ಫೀಲ್ಡ್ ನಾಗ ಇಂಟ್ರೆಸ್ಟ್ ಇದ್ರ, ಜನರ ಸೇವೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರ ಈ ಕೋರ್ಸ್ಗಳನ್ನ ಪರಿಗಣಿಸಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಶೇರ್ ಮಾಡ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.